ಎಲ್ಲರೊಳಗೂ ದೇವರಿದ್ದಾನೆ ಅಂತ ನಾನು ಒಪ್ತೀನಿ. ಹಾಗಾಗಿ ಜಗತ್ತಿಡೀ ಗುರುನೇ, ಇಡೀ ಜಗತ್ತು ಗುರು. ಎಲ್ಲರ ಹತ್ರ ಕಲೀಲಿಕ್ಕಿದೆ. ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕಲೀಲಿಕ್ಕೆ ಮನಸ್ಸಿದ್ರೆ ಕೂಲಿಯವನ ಹತ್ರನೂ ಕಲಿಬಹುದು. ನಮ್ಮ ಆಶ್ರಮದಲ್ಲಿ ಹೇಳ್ತಾನೆ, ನಾನು ಕೂಲಿ ಅಂತ ನಿಧಾನ ಹೇಳ್ತಿದ್ದ, ಜೋರ್ ಹೇಳು, ನಿನಗೆ 450 ರೂಪಾಯಿ ಸಂಬಳ ಇದೆಯಪ್ಪ, BE ಮಾಡಿದ್ದು. ಯಾಕಂದ್ರೆ ನಾನು BE ಎಲ್ಲ ಮಾಡಿದವನು ಒಂದು ಕಾಲದಲ್ಲಿ. 3.5 ಲಕ್ಷ ಸಂಬಳ ಆಯ್ತು ಫ್ರಾನ್ಸ್. ಅದ್ ಬಿಟ್ಟು ಮತ್ತೆ ತೀರ್ಥಹಳ್ಳಿ ಕಾಲೇಜಿಗೆ ಬಂದೆ. ನನ್ ಗುರುಗಳು ಒಂದಿನ ಕರೆದು ಕೇಳಿದ್ರು, ನಾನು ಗುರುಗಳೇನು ಅಲ್ಲ, ಮತ್ತೆ ಒಳಗಿಂದ ನಾನು ಶುದ್ಧ ಏನಲ್ಲ. ಸಿಗರೇಟ್ ಹೊಡಿತಿದ್ದೆ, ಪಾರ್ಟಿ ಮಾಡ್ತಾ ಇದ್ದೆ, ಗರ್ಲ್ ಫ್ರೆಂಡ್ಸ್ ಇದ್ರು, ಎಲ್ಲರಿದ್ರು. ದೇವ್ರು ಎಲ್ಲಿದ್ದಾನೆ ಅಂದ್ರೆ ನಾನು ಮೊದ್ಲಿಂದ ಹೇಳ್ತಿದ್ದೆ ಬಾರಲ್ಲಿದ್ದಾನೆ ಅಂತ. ಯಾಕೆ ಅಲ್ಲಿ ಸುಳ್ಳು ಹೇಳಲ್ಲ, ಜಾತಿ ಇಲ್ಲ. ಅಥವಾ ಕಾಲೇಜ್ ಹುಡುಗರು ಮಧ್ಯದಲ್ಲಿದ್ದಾನೆ, ಯಾಕೆ ಅಲ್ಲಿ ಒಂದು ಟೀ ತಾರತಮ್ಯ ಇಲ್ಲದೆ ಕುಡಿತಾರೆ, ಸ್ವಲ್ಪ ಆಭಾಸ ಅನ್ಬೋದು, ಆದ್ರೆ ಸತ್ಯ. ಭಗವಂತ ಎಲ್ಲಿರ್ತಾನೋ ಅಲ್ಲಿ ಜಾತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ತಾರತಮ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಶ್ರೀಮಂತರು ಬಡವರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಂದ್ರೆ ಪ್ರೀತಿ, ಅವನಿಗೆ ಆಕಾರ ಇಲ್ಲ. ಖುಷಿ ಏನು ಅಂದ್ರೆ, ನಾನು ಕುರಾನನ್ನು ನಂಬ್ತೀನಿ, ಗೀತೆನೂ ನಂಬ್ತೀನಿ, ಬೈಬಲ್ ಅನ್ನು ನಂಬ್ತೀನಿ. ನಾನು ದಿನ ಮಲಗಬೇಕಾದ್ರೆ ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡದೆ ಮಲಗೋದಿಲ್ಲ. ನಮ್ಮ ಸೆಕ್ರೆಟರಿ ಕೇಳ್ತಿರ್ತಾನೆ, ಯಾಕೆ ಯೇಸುಗ್ ಬಂದ ಕಷ್ಟ ನಂಗೆ ಬರ್ಲಿಲ್ವಲ್ಲ. 15 ದಿನಕ್ಕೊಂದ್ಸಲಿ ಪೈಗಂಬರ್ದ ಮೂವಿ ನೋಡ್ಲಿಲ್ಲ ಅಂದ್ರೆ ನಂಗೂ ಆಗಲ್ಲ. ಯಾಕೆ ಅವರೆಲ್ಲ ಧರ್ಮಕ್ಕೆ ಬಲಿ ಹಾಕೊಂಡು. ಸೊ ಎಲ್ಲಾ ಗ್ರಂಥದಲ್ಲಿ ಇರುವುದು ಒಂದೇ ತತ್ವ, ಸತ್ಯ ಮತ್ತೆ ಪ್ರೀತಿ. ಅದೇ ದೇವರು. ಅದನ್ನ ನೇರ ನೋಡ್ಲಿಕ್ಕಾಗಲ್ಲ ಅಂದಾಗ ನೋಡಿ, ತಾಯಿ ಮಕ್ಕಳನ್ನ ಪ್ರೀತಿಸ್ತಾರೆ, ಅದು ಒಂದು ಪ್ರೀತಿ. ತಾಯಿ ರೂಪದಿಂದ ದೇವರು ಆ ಪ್ರೀತಿಯನ್ನು ಸುರಿಸ್ತಾನೆ. ಹೆಂಡತಿ ಗಂಡನನ್ನೂ ಪ್ರೀತಿಸ್ತಾರೆ, ಅದೊಂದು ಪ್ರೀತಿ. ಫ್ರೆಂಡ್ಶಿಪ್ ಅಲ್ಲಿ ಒಂದು ಪ್ರೀತಿ ಇರುತ್ತೆ, ಅದು ಒಂದು ಪ್ರೀತಿ. ಎಲ್ಲವೂ ಪ್ರೀತಿ, ರೂಪ ಬೇರೆ, ಫಾರ್ಮ್ಗಳು ಬೇರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ದೇವಸ್ಥಾನಕ್ಕೆ ಹೋಗ್ತೀವಿ, ಶ್ರದ್ಧೆ ಇಟ್ಕೊಂಡು ಹೋಗುವ. ಶ್ರದ್ಧೆ ಇಲ್ಲ ಅಂದ್ರೆ ಮಸೀದಿಗೂ ಹೋಗ್ಬೇಡಿ, ಶ್ರದ್ಧೆ ಇಲ್ಲ ಅಂದ್ರೆ ದೇವಸ್ಥಾನಕ್ಕೂ ಹೋಗ್ಬೇಡಿ, ಶ್ರದ್ಧೆ ಇಲ್ಲ ಅಂದ್ರೆ ಚರ್ಚಿಗೂ ಹೋಗ್ಬೇಡಿ. ದೇವರನ್ನು ಫಾಲೋ ಮಾಡೋದು ಅಂದ್ರೆ, ರಾಮನನ್ನು ಫಾಲೋ ಮಾಡೋದಂದ್ರೆ ರಾಮನ ಫೋಟೋ ಇಡುವುದಲ್ಲ, ರಾಮನ್ ಹಾಗೆ ಬದುಕಿ. ರಾಮ ಅಂದ್ರೆ ಆಕ್ಚುಲಿ ಕ್ಷತ್ರಿಯ. ಮೊನ್ನೆ ಯಾರು ಪಾನ್ಕ ಕೋಸುಂಬ್ರಿ ಎಲ್ಲ ಇಡ್ತಿದ್ರು. ಕ್ಷಾತ್ರ ಅಂದ್ರೆ ಗೌಡ್ರು ಈಗಿನ ಇದ್ರಲ್ಲಿ. ನಾ ಹೇಳ್ತಿದ್ದೆ, ರಾಮ ಶಿಕಾರಿಗೆ ಹೋಗ್ತಾ ಇದ್ದ, ಕೃಷ್ಣ ಗೊಲ್ಲ. ಮೊನ್ನೆ ಒಬ್ರು ಹೇಳಿದ್, ಮಡಿ ದೇವಸ್ಥಾನದಲ್ಲಿ, ದೇವರಿಗೆ ಮಡಿ ಹೇಗಪ್ಪ ಅಂತ. ಕೃಷ್ಣ ಗೊಲ್ಲ, ಗೀತೆ ಹೇಳದವನು. ಕೇಳಿದ ಅರ್ಜುನ ಕ್ಷತ್ರಿಯ, ಗೌಡ್ರು. ರಾಮ ಗೌಡ್ರು. ಪರಮಾತ್ಮ ಎಲ್ಲ ರೂಪದಲ್ಲಿ, ವಾಮನ ಆದಾಗ ಅವ ಬ್ರಾಹ್ಮಣಕ್ಕೆ ಬರ್ತಾನೆ, ಬ್ರಹ್ಮೋಪವೀತ ಧರಿಸ್ತಾನೆ. ಎಲ್ಲದ್ರಲ್ಲೂ ಇರುವುದು ಒಂದೇ ತತ್ವ. ನಾವು ಯಾವಾಗ್ಲೂ ಹೇಳ್ತದೆ, ನಮ್ಮ ಆಶ್ರಮದಲ್ಲಿ ನಾನು ಉಸಿರಿರೋ ತನಕ ಜಾತಿ ಬರಬಾರ್ದು, ನಾನು ಉಸಿರಿರೋ ತನಕ ದುಡ್ಡೆಣಿಸಬಾರ್ದು. ಯಾಕೆ 4.5 ವರ್ಷ ಆಯ್ತು ನಾನು ದುಡ್ಡೆಸ್ತು. ಫಸ್ಟ್ ಹೊರದೇಶದಿಂದ ಬಂದು ನೋಟ್ ಎಸ್ತ ಮೇಲೆ ಮತ್ತೆ ಪರ್ಸೆ ಎಣಿಸ್ಲಿಲ್ಲ, ಇವತ್ತು ಎಣಿಸಲ್ಲ. ಯಾಕೆ ಯಾವತ್ತು ಹಣ ಎಣಿಸ್ತೀರೋ ಫ್ರೆಂಡ್ಸ್ ಅನ್ನು ನಿಮಗೆ ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೆಂಡತಿಯನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ, ನೆಂಟರನ್ನೂ ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತ ಹಣ ಬೇಕು, ನೀರು ಕುಡಿಲಿಕ್ಕೆ ಬೇಕು. ಈ ನೀರು 1 ಬಾಟ್ಲಿಕ್ಕಿಂತ 10 ಬಾಟ್ಲಿ ಕುಡಿದ್ರೆ ಲಿವರ್ ಬಸ್ಟ್ ಆಗಿ ನಾನು ಸಾಯ್ಬೇಕಾಗತ್ತೆ. ಅತಿಯಾದ್ರೆ ಅಮೃತವು ವಿಷ ಆಗತ್ತೆ. ಹಾಗಾಗಿ ಎನ್ನಾರ್ಪುರದ ಒಂದು ವಿಶೇಷತೆ ಏನು ಅಂದ್ರೆ, ಇಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ಒಂದು ಚೂರು ಗಲಾಟೆ ಇಲ್ಲದೆ ಇದೆ. ಅದಕ್ಕೆ ಇವತ್ತು ಹೇಳಿ ಭಾವೈಕ್ಯತೆ ಊರಿದು. ಖುಷಿ ಆಯ್ತು ಬಂದಿದ್ದಕ್ಕೆ. ಅದು ಅಲ್ಲದೆ ನಾನು ಬೆಳೆದು ಊರಿದ್ದು. ನಾನು ಸಣ್ಣಲ್ಲಿರ್ಬೇಕಾದ್ರೆ ನನ್ನ ತಂದೆ ತಾಯಿ ಎನ್ನಾರ್ಪುರದಲ್ಲಿ ಕೆಲಸ ಮಾಡಿದ್ರು, 2 ವರ್ಷ ಹಾಸ್ಟೆಲ್ ಅಲ್ಲಿ ಇದ್ರು. ಅದಕ್ಕೆ ಸುಧಾಕರನ್ನೇ ಹೇಳಿದೆ, ಇವತ್ತು ಬೆಳೆದೂರಿಗೆ ಬರ್ಬೇಕಾಯ್ತು. ಮಾರಿಕಾಂಬ ಅಂತ ಹೇಳಿದ್ರಿ, ಯಾಕೆ ಕುರಾನ್ ಬಗ್ಗೆ, ಗೀತೆ ಬಗ್ಗೆ. ಹಿಂದೂ ಅಂದ್ರೆ ಒಂದು, ಮುಸ್ಲಿಂ ಅಂದ್ರೆ ಶರಣಾಗತಿ ಅಂತ. ಹಾಗಾಗಿ ಅವರ ತಲೆ ಬಗ್ಸಿ ಅಲ್ಲನನ್ನು ಪ್ರಾರ್ಥನೆ ಮಾಡ್ತಾರೆ. ನಾನು ಈಜಿಪ್ಟಿಗೆ ಹೋದಾಗ ಅಲ್ಲಿ ಆರ್ಮಿಗಳು ಗನ್ ಕೆಳಗಿಟ್ಟು ಪ್ರೇಯರ್ ಮಾಡ್ತಾ ಇದ್ರು. ಶಾಕ್ ಆಯ್ತು ನಂಗೆ. ಎದುರುಗಡೆ ಇನ್ನೊಂದು ಫೋರ್ಸ್ ಆರ್ಮಿ ಗನ್ ಹಿಡ್ಕೊಂಡೇ ಇದ್ದಾರೆ. ನಾವು ಅವ್ರಿಗೆ ನಮಸ್ಕಾರ ಮಾಡ್ತಾ, ಅಲ್ಲಿ ಶೇಖ್ ಕೇಳಿದ್ರೆ ಏನು ಅಂತ ಹೇಳಿ, ಇಷ್ಟು ಕುರಾನ್ ಮೇಲೆ ನಂಬಿಕೆ ಇಟ್ಟು ಪ್ರಾಣ ಹೋದ್ರೂ ಪರವಾಗಿಲ್ಲ, ಹುಸೇನ್ ಅಂತಿದ್ದಾರೆ ಮುಸ್ಲಿಂ ಅಲ್ಲಿ, ಅವರು ಪ್ರಾಣ ಕೊಟ್ಟಿದ್ರು ಅಲ್ಲನಿಗೋಸ್ಕರ. ಹಾಗೆ ಪರಿತ್ಯಾಗ ಮಾಡ್ಲಿಕ್ಕೆ ರೆಡಿಯಾಗಿ ಕೂತ್ಕೊಂಡದ್ನ, ಅಷ್ಟು ನಂಬಿಕೆ ದೇವರ ಮೇಲೆ. ಎಂಥ ಭಕ್ತಿಯಪ್ಪ, 5 ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ.
ನಾವು ದೇವರನ್ನ ನಂಬ್ತೀವಿ, ಯಾವ ತರ ಭಯದಿಂದ ನಂಬ್ತೀವಿ, ಭಕ್ತಿಯಿಂದಲ್ಲ. ಮೊದಲು ಆ ಭಯವನ್ನು ಹೊಡೆದಾಕಿ, ತಾಯಿಯನ್ನು ಹೇಗೆ ನಂಬ್ತೀರಿ ನಿಮ್ಮಮ್ಮನ್ನ? ಪ್ರೀತಿಯಿಂದ ನಂಬ್ತೀವಿ. ನಾವೇನು ಕೇಳಿದ್ರು ಅವಳು ಕೊಡ್ತಾಳೆ ಅಂತ. ದೇವರನ್ನು ಹಾಗೇ ನಂಬಿ. ಮೈಕಲ್ಲಿ ಕರೆಂಟ್ ಇದೆ ಅಂತ ನಂಬಿದ್ರೆ ಮೈಕ್ ಕನೆಕ್ಟ್ ಆಗತ್ತೆ. ಕರೆಂಟ್ ಇದೆಯಾ ಇಲ್ವಾ ಅಂತ ನಂಬಿದ್ರೆ ಡ್ಯುಯಲಿಸಮ್ ಆಗ್ತದೆ. ಸೊ ಹೃದಯದಿಂದ ಮಾತಾಡೋದು ಕಲೀರಿ. ಯೇಸು ಹೇಳಿದ್ದು ಅದನ್ನೇ, ಹೃದಯದಲ್ಲಿ ಭಗವಂತ ಇದ್ದಾನೆ. ಕೃಷ್ಣ ಹೇಳಿದ್ದು ಅದನ್ನೇ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯ. ಎಲ್ಲರೊಳಗೂ ನಾನಿದ್ದೀನಿ ಅರ್ಜುನ. ನೋಡಿ, ಇಷ್ಟು ರೂಪ ಇದೆ ಬಲ್ಪಿಂದು, ಎಲ್ಲದ್ರೊಳಗೂ ಕರೆಂಟ್ ಇರೋದು ಎಷ್ಟು ಸತ್ಯವೋ, ನಾವೆಲ್ಲ ಎದೆ ಬಡಿತಾ ಇದೆ, ಕಿಡ್ನಿ ಕೆಲಸ ಮಾಡ್ತಾ ಇದೆ, ಇದು ಯಾರು ಮನುಷ್ಯರು ಮಾಡ್ತಿರೋದಲ್ಲ, ಅಥವಾ ನನ್ನ ಇಂಜಿನಿಯರಿಂಗು ಅಲ್ಲ, MBBS ಅಲ್ಲ, ಯಾವ ಸೈಂಟಿಸ್ಟು ಅಲ್ಲ, ಭಗವಂತ ಮಾಡ್ತಾ ಇರೋದು. ಅದು ನಾವು ನಂಬಿ ನಮ್ದೇ ಇರ್ಲಿ, ಸತ್ಯ ಅಲ್ವಾ?